ಹನುಮ ಜಯಂತಿಯಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ವಿವಿಧ ದೇವಾಲಯಗಳಲ್ಲಿ ಪ್ರಸಾದ ಸೇವನೆ ಮಾಡಿದಂತಹ ಸುಮಾರು 200ಕ್ಕೂ ಹೆಚ್ಚಿನ ಭಕ್ತರು ಅಸ್ವಸ್ಥಗೊಂಡು ನಗರದ ವಿವಿಧ ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದರು. ಈ ಒಂದು ಹಿನ್ನೆಲೆಯಲ್ಲಿ ಹೊಸಕೋಟೆ ನಗರದ ಜನಜಾಗೃತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಜೆಎಂ ಹಸೇನ್ ರವರು ಹೊಸಕೋಟೆ ನಗರದ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ರೋಗಿಗಳಿಗೆ ಅಗತ್ಯವಾದಂತಹ ORS ಹಾಗೂ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಒಂದು ಕಾರ್ಯವನ್ನ ಮಾಡಿದ್ರು. ಇವತ್ತು ಶನಿವಾರ ಭಾನುವಾರ ನಡೆದಿರೋದು ದೇವಸ್ಥಾನ ಪೂಜೆಗಳಲ್ಲಿ ಪೂಜೆ ಪ್ರಸಾದ ಅಂತ ತುಂಬ ಎಷ್ಟೋ ಜನ ನೂರಾರು ಜನ ಪ್ರೈವೇಟ್ ಆಸ್ಪತ್ರೆ ಆಗಿರ್ಬೋದು, ಗೌರ್ಮೆಂಟ್ ಆಸ್ಪತ್ರೆ ಆಗಿರ್ಬೋದು, ಇಲ್ಲಿ ಅಡ್ಮಿಟ್ ಆಗೋದು. ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಹೊಸಕೋಟೆಯಲ್ಲಿ 25 ಜನ ರಾತ್ರಿ ಅಡ್ಮಿಟ್ ಆಗಿದ್ರು. ಡಾಕ್ಟರ್ ಫೋನ್ ಮಾಡಿ ತಿಳ್ಕೊಂಡು 25 ಜನ ಇದ್ರು. ಇವತ್ತು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಇವರಿಗೆಲ್ಲ ಯಾರಿಗೆ ತೀರಾ ಬಡವರು ಗೌರ್ಮೆಂಟ್ ಹಾಸ್ಪಿಟಲ್ ಬರೋದು, ಇರೋರೆಲ್ಲ ದೊಡ್ಡ ದೊಡ್ಡ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ತಾರೆ. ಅದಕ್ಕೋಸ್ಕರ ಅವರಿಗೆ ನನ್ನಿಂದ ಆಗೋ ಸಹಾಯ, ಜನಜಾಗೃತಿ ಸೇವಾ ಟ್ರಸ್ಟ್ ಕಡೆಯಿಂದ ಆಗೋ ಸಹಾಯ ಮಾಡೋಣ ಅಂತ ಇಲ್ಲ ಫ್ರೂಟ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಡಾಕ್ಟರ್ಗೆ ಫೋನ್ ಮಾಡಿ ತಿಳ್ಕೊಂಡು ಅವ್ರಿಗೆ ಏನು ಕುಡಿಬೇಕು, ಏನು ತಿಂತಾರೆ ಅಂದ್ಬಿಟ್ಟು ಮಾಹಿತಿ ತಗೊಂಡು ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಬಂದಿದ್ದೀನಿ. ಇವಾಗೆಲ್ಲ ಫ್ರೂಟು ಜ್ಯೂಸ್ಗಳು ಡಾಕ್ಟರ್ ಮಾಹಿತಿ ತಗೊಂಡು ಇವತ್ತು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಹೊಸಕೋಟೆ ಜನಜಾಗೃತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಜೆಎಂ ಹಸೇನ್ ರವರು ಈ ಹಿಂದೆ ಕೂಡ ಕೊರೋನಾ ಮಹಾಮಾರಿ ಸಂದರ್ಭದಲ್ಲಿ ಹೊಸಕೋಟೆ ನಗರದಲ್ಲಿ ಹಲವಾರು ರೀತಿಯ ಸಾಮಾಜಿಕ ಕಾರ್ಯಗಳನ್ನು ಮಾಡಿದರು. ಅದರಂತೆ ಹನುಮ ಜಯಂತಿ ಅಂಗವಾಗಿ ಪ್ರಸಾದ ಸ್ವೀಕಾರ ಮಾಡಿ ಅಸ್ವಸ್ಥರಾದಂತಹ ರೋಗಿಗಳಿಗೂ ಸಹ ಆಸ್ಪತ್ರೆಗೆ ತೆರಳಿ ಅಗತ್ಯವಾದಂತಹ ಔಷಧಿ ಹಾಗೂ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಒಂದು ಕಾರ್ಯವನ್ನು ಮಾಡಿದರು.